ಲೈಫಲ್ಲಿ ಫಸ್ಟ್ ಲವ್ ಅಂತ ಹೇಳ್ತೀವಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ ಲೈಫಲ್ಲಿ. ಎಸ್ ಸ್ನೇಹಿತರೆ, ಯಾಕೆ ಮರೆಯೋಕ್ಕಾಗಲ್ಲ ಅನ್ನೋದು ಇವತ್ತಿನ ಟಾಪಿಕ್ ಆ್ಯಕ್ಚುಲಿ. ಯಾಕೆ ಫಸ್ಟ್ ಟೈಮ್ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗನಾಗಲಿ ಹುಡುಗಿನಾಗಲಿ ನಾವು ಬದುಕಿರೋ ಗಂಟನೂ ಕೂಡ ಅವ್ರ ನೆನಪಾಗಲಿ ಯಾವುದು ಕೂಡ ಮರೆಯಾಗಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮುಖ್ಯ ಕಾರಣಗಳನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50ಗೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ನನ್ನ ಜೊತೆ ಮಾತಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ಕೌನ್ಸಿಲಿಂಗಿಗೆ ಚಾರ್ಜಸ್ ಇರುತ್ತೆ. ಓಕೆ, ನೋಡಿ, ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಏನಕ್ಕೆ ಅಂದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ಒಬ್ಬರನ್ನ ನಾವು ಪ್ರೀತಿ ಮಾಡೇ ಇರ್ತೀವಿ 100%. ಬಟ್ ಆ ನೆನಪುಗಳನ್ನ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಕರೆಕ್ಟ್? ಸೊ ಈ ವಿಡಿಯೋ ನಿಮಗೋಸ್ಕರ, ನೋಡ್ತಾ ಇರೋ ಪ್ರತಿಯೊಬ್ಬರಿಗೋಸ್ಕರ, ಫಸ್ಟ್ ಲವ್ ಮಾಡಿರ್ತಕ್ಕಂಥ ಪ್ರತಿ ಪ್ರೇಮಿಗೋಸ್ಕರ ವಿಡಿಯೋ ಇದು. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೊದಲ ಅನುಭವ ಏನಿದೆಯಲ್ಲ, ಎಂದಿಗೂ ಕೂಡ ಅದು ವಿಶೇಷವಾಗಿರುತ್ತೆ ಲೈಫಲ್ಲಿ. ನೋಡಿ, ಸ್ಪೆಷಲಿ ಪ್ರೀತಿ ಅಂತ ಬಂದಾಗ ಫಸ್ಟ್ ಟೈಮ್ ಅವರನ್ನೇನು ನೋಡ್ತೀವಿ ನಾವು, ಐ ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೀವಲ್ಲ, ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ನಾವು ನೋಡ್ತಿರ್ಬೇಕಾರೆ ಅವರ ನೋಟ, ಮುಖದ ಮೇಲೆ ಇರ್ತಕ್ಕಂಥ ಸಣ್ಣ ನಗು, ನೋಡಿ ನಾಚ್ಕೊಳ್ಳುವಂಥ ರೀತಿ, ಇದೆಲ್ಲ ಕಣ್ಮುಂದೆ ಹಾಗೇನೆ ಈಗಲೂ ಕೂಡ ಮಾಡ್ಕೊಳ್ತಾ ಇದ್ರೆ ಕಣ್ಮುಂದೆ ಬರ್ತಾ ಇರತ್ತೆ. ಎಸ್ಸೋನು ಆ ಅನುಭವ ಇದೆಯಲ್ಲ, ಸೊ ಎಲ್ಲೋ ಒಂದು ಕಡೆಗೆ ಭಯ, ಎಲ್ಲಿ ಕಳ್ಕೊಂಡ್ಬಿಡ್ತೀವೋ, ಎಲ್ಲಿ ಒಪ್ಕೊಳ್ತಾರೆ ಇಲ್ವೋ. ಆ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ತುಂಬ ಮೋಸ್ಟ್ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಮೋಸ್ಟ್ ಕಾಸ್ಟ್ಲಿಯಸ್ಸು ಅಂತ ಅನ್ಬೋದು. ಬಿಕಾಸ್ ಪ್ರೀತಿ ಮಾಡೋ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ಟೈಮ್. ಯಾಕಂದರೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ ಪ್ರೀತಿ ಅಂತ ಶುರುವಾಗೋದೇ ಆ ಟೈಮಲ್ಲಿ. ಸೊ ಆ ಶುರುವಾಗಿರ್ತಕ್ಕಂಥ ಏನೋ ಒಂದು ವ್ಯಾಲ್ಯೂಯಬಲ್ ಮೂಮೆಂಟ್ ಇದೆಯಲ್ಲ, ಅದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿರುತ್ತೆ. ಸೊ ಅದು ನಿಜವಾಗ್ಲೂ ಎಲ್ಲ ವಿಚಾರದಲ್ಲೂ ಕೂಡ ಮೊದಲ ಅನುಭವ ಆಗಿರೋದ್ರಿಂದ ಕಷ್ಟ ಆಗ್ತಿರುತ್ತೆ. ಫಸ್ಟ್ ರೀಸನ್. ನಾನು ಸೆಕೆಂಡ್ ಏನಂತ ಹೇಳಿದ್ರೆ, ತುಂಬ ಕನಸುಗಳನ್ನು ಕಟ್ಕೊಂಡಿರ್ತೀವಿ. ಆ ಫಸ್ಟ್ ಲವ್ ಏನೇ ಆಗಿರುತ್ತೆ, ಆ ಫಸ್ಟ್ ಲವ್ ಮೇಲೆ ನಮ್ಮ ಫ್ಯೂಚರ್ ಕನಸನ್ನು ಕಟ್ಟಿರ್ತೀವಿ. ಒಂದು ಸಿನಿಮಾ ಸಾಂಗ್ ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಒಂದು ಹೀರೋ ಒಂದು ಹೀರೋಯಿನ್ ಇರ್ತಾರೆ. ಒಂದು ಹೀರೋ ಒಂದು ಹೀರೋಯಿನ್ ಜಾಗದಲ್ಲಿ ನಮ್ಮನ್ನು ನಾವು ಕಲ್ಪಿಸ್ಕೋತೀವಿ. ನಾನು ಮತ್ತೆ ನಮ್ಮ ಹುಡುಗಿ ಇದ್ರೆ ಹೆಂಗಿರ್ತಾ ಇತ್ತು ಆ ಸಾಂಗಲ್ಲಿ, ಆ ಡ್ಯಾನ್ಸಲ್ಲಿ. ಸೊ ಈ ಥರದೊಂದು ಏನದು ಥಾಟ್ ಹೋಗಿರ್ತೀವಿ, ಆ ಕನಸನ್ನು ಕಟ್ಟಿರ್ತೀವಿ ನಾವು. ಮದುವೆ, ಮಕ್ಕಳು, ನಮ್ಮ ಜೀವನ, ಫ್ಯೂಚರು, ಎಕನಾಮಿಕ್ ಸ್ಥಿತಿ, ಎಲ್ಲದ್ರ ಬಗ್ಗೆನೂ ಒಂದು ಕನಸಿರುತ್ತಲ್ಲ ಮನುಷ್ಯನಿಗೆ. ಸೊ ಆ ಕಾರಣಕ್ಕೆ ಫಸ್ಟ್ ಲವ್ ಇಸ್ ದ ಬೆಸ್ಟ್ ಲವ್ ಅಂತ ಹೇಳ್ತಾರೆ. ಆ್ಯಂಡ್ ಅದನ್ನು ಮರೆಯೋಕೋದು ಕೂಡ ತುಂಬ ಕಷ್ಟ ಆಗ್ತಿರುತ್ತೆ. ಈ ವಿಡಿಯೋ ನೋಡ್ತಿರ್ಬೇಕಾದ್ರೆ ಐ ಥಿಂಕ್ ನಿಮ್ಮ ಲವರ್ಗಳು, ಫಸ್ಟ್ ಲವರ್ಗಳು ನಿಮಗೆ ನೆನಪಿಗೆ ಬರ್ತಾ ಇರ್ಬೋದು. ಬಂದಿರೋರೆಲ್ಲ ಎಸ್ ಅಂತ ಏನೋ ಒಂದು ಕಮೆಂಟ್ ಮಾಡ್ತಾರೆ. ಸೊ ಕೆಲವರು ಹೇಳ್ಕೊಳಕ್ಕಾಗದಿರೋ ಒಳಗಡೆ ನಗ್ತಿರ್ತಾರೆ ವಿಡಿಯೋ ನೋಡ್ಬೇಕಾದ್ರೆ, ಅಲ್ವಾ? ಸೊ ನಿಮಗೂ ಫಸ್ಟ್ ಲವ್ ಅಂತ ಆಗಿದ್ರೆ ನೆನಪು ಮಾಡ್ಕೊಳ್ಳಿ. ಅಟ್ಲೀಸ್ಟ್ ನಿಮ್ಮ ಕಾಲೇಜ್ ಡೇಸ್, ಕೆಲವ್ರಿಗೆ ಹೈಸ್ಕೂಲ್ ಡೇಸ್ ಆಗಿರುತ್ತೆ, ಕೆಲವ್ರಿಗೆ ಕಾಲೇಜ್, ಇನ್ನು ಕೆಲವರಿಗೆ ಲೈಕ್ ಮದುವೆಗಿನ್ನ ಮುಂಚೆ, ಕೆಲವ್ರಿಗೆ ಕ್ರಶು ಆಗಿರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಭಾವನೆಗಳು ತುಂಬ ಪ್ರಾಮಾಣಿಕವಾಗಿರುತ್ತೆ ಆ ಟೈಮಲ್ಲಿ. ನೋಡಿ, ಯಾರಿಗೆ ಮನಸಾರೆ ಒಬ್ಬರ ಮೇಲೆ ಫಸ್ಟ್ ಲವ್ ಆಗಿರುತ್ತೆ, ಆ ಭಾವನೆಗಳಿದೆಯಲ್ಲ ತುಂಬ ಪ್ರಾಮಾಣಿಕ. ಆ ಪ್ರಾಮಾಣಿಕತನಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ನೀವು. ಅಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ಭಾವನೆಗಳು ಆ ಟೈಮಲ್ಲಿ ಆಗಿರುತ್ತೆ. ಅದಕ್ಕಷ್ಟು ಇಂಪ್ಯಾಕ್ಟ್ ಮಾಡಿರುತ್ತೆ ಆ ಫಸ್ಟ್ ಲವ್. ಅದಕ್ಕಷ್ಟು ಬೆಸ್ಟ್ ಅನ್ಸಕ್ಕೆ ಶುರು ಆಗುತ್ತೆ. ಬಹುಶಃ ನೀವು ಪ್ರೀತಿ ಅಂತ ನಿಮಗೆ ಯಾರೋ ಚೆನ್ನಾಗಿ ನೋಡ್ಕೊಳ್ಳೋರು ಸಿಕ್ಕಿರಬಹುದು, ಏನೇ ಆಗಿರ್ಬೋದು. ಬಟ್ ಫಸ್ಟ್ ಲವ್ ಇದೆಯಲ್ಲ ಲೈಫಲ್ಲಿ, ಅದ್ರ ಮೇಲೆ ನಮ್ಮ ಭಾವನೆಗಳು ಎಷ್ಟು ಪ್ರಾಮಾಣಿಕವಾಗಿತ್ತು ಅಂತ ಹೇಳಿದ್ರೆ ಅದು ನಮಗೆ ಮಾತ್ರ ಗೊತ್ತಿರುತ್ತೆ, ಪ್ರೀತಿ ಮಾಡಿದವ್ರಿಗೆ. ಸೊ ಅದಕ್ಕೋಸ್ಕರ ಅದು ಮರೆಯೋದು ತುಂಬ ಕಷ್ಟ ಆಗ್ತಿರತ್ತೆ. ಕಾರಣ, ಪ್ರಾಮಾಣಿಕವಾಗಿರ್ತಕ್ಕಂಥ ಭಾವನೆ ನಮ್ಮನ್ನು ಅದರಲ್ಲಿ ಮುಳುಗಿಸಿ ತೇಲಿಸಿ ಪ್ರಪಂಚನೇ ಅದು ಅವರು ಎಲ್ಲನೂ ಅನಿಸ್ಬಿಟ್ಟಿದ್ದೆ ಆವಾಗ, ಬಿಕಾಸ್ ಆಫ್ ಪ್ರಾಮಾಣಿಕತನ ಒಂದು ಭಾವನೆ ಇರೋದ್ರಿಂದ. ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಅನೇಕ ಮೊದಲು ನೆನಪುಗಳು ಅವರೊಂದಿಗೆ ಜೋಡ್ಕೊಂಡಿರತ್ತೆ. ಹೇಳಬಾರ್ದು ಕೆಲವು ವಿಚಾರಗಳನ್ನು ಈ ವಿಡಿಯೋ ಮುಖಾಂತರ ನಾನು. ಸೊ ಕೆಲವೊಂದಿಷ್ಟು ಜಸ್ಟ್ ಒಂದು ಶೇಕ್ ಹ್ಯಾಂಡ್ ಮಾಡಿರ್ತಕ್ಕಂಥ ನೆನಪು ಮರೆಯೋಕ್ಕಾಗಿರಲ್ಲ ಫಸ್ಟ್ ಟೈಮ್. ಜೊತೆಗೆ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಕೆಲವೊಂದು ಬೆಸ್ಟ್ ಮೆಮೊರೀಸ್ಗಳು. ನಾನು ವರ್ಸ್ಟಾಗಿ ಹೇಳ್ತಾ ಇಲ್ಲ, ಕೆಲವ್ರು ತಪ್ಪಾಗಿಯೂ ತಿಳ್ಕೊಂಡಿರ್ಬೋದು. ಅದನ್ನೆಲ್ಲನೂ ಕೂಡ ಲೈಫಲ್ಲಿ ಯಾವುದೇ ಕಾರಣಕ್ಕೂ ಮರೆಯೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಕೂಡ ಒಂದು ಲವ್ ಅಂತ ಆದಾಗ ಫಸ್ಟ್ ಲವೇ ನೆನಪಾಗುತ್ತೆ. ಬಿಕಾಸ್ ಸುಮಾರು ಒಂದು ಮೊದಲ ಎಕ್ಸ್ಪೀರಿಯನ್ಸ್ ಅದು ಏನಾಗಿರುತ್ತೆ ಅವರೊಟ್ಟಿಗೆ, ಅದು ಸದಾ ಜೀವಂತವಾಗಿಯೇ ಇರುತ್ತೆ. ಸೊ ಆ ಕಾರಣಕ್ಕೆ ಅದು ಮರೆಯೋದು ತುಂಬ ಕಷ್ಟ ಆಗ್ತಿರುತ್ತೆ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಮೊದಲ ಪ್ರೀತಿ ಜೀವನದ ಪಾಠನೂ ಕೂಡ ಆಗ್ಬಿಡುತ್ತೆ. ನೋಡಿ, ಫಸ್ಟ್ ಪ್ರೀತಿನಲ್ಲಿ ನಮಗೇನು ಎಕ್ಸ್ಪೀರಿಯನ್ಸ್ ಆಗಿರಲ್ಲ, ಲೈಕ್ ಅದು ಮೋಸ ಆಗಿರಲ್ಲ. ಮೋಸ ಅಂದರೆ ಗೊತ್ತಿರಲ್ಲ, ಪ್ರಾಮಾಣಿಕತೆ ಮಾತ್ರ ಬಿಟ್ಟರೆ ಇನ್ನೇನೋ ಗೊತ್ತಿರಲ್ಲ, ಇನ್ನೋಸೆಂಟ್ ಮನಸ್ಸು ಬಿಟ್ಟರೆ. ಅದಾದಮೇಲೆ ಒಂದು ಪ್ರಾಮಾಣಿಕತನಕ್ಕೆ ಒಂದು ಮೋಸ ಆಗತ್ತೆ ನೋಡಿ, ಒಂದು ಪಾಠ ಆಗತ್ತೆ ನೋಡಿ. ಆ ಪಾಠ ಬಹುಶಃ ಯಾವ ಯೂನಿವರ್ಸಿಟಿನಲ್ಲಿ ಕಲಿದೇ ಇರೋದು ಅಲ್ಲಿ ಕಲಿತೀವಿ. ಸೊ ಆ ಕಾರಣಕ್ಕೆ ಆ ಫಸ್ಟ್ ಲವ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ನನ್ನ ಪ್ರಕಾರ ವೆರಿ ಶಾರ್ಟ್ ಆ್ಯಂಡ್ ಸಿಂಪಲ್ ಆಗಿ ಹೇಳಿದ್ದೀನಿ ವಿಡಿಯೋದಲ್ಲಿ ಪಾಯಿಂಟ್ಸು. ನಿಮಗೇನು ಅನಿಸ್ತು ನಿಮ್ಮ ಫಸ್ಟ್ ಲವ್
ಅದರಲ್ಲಿ ನೀವೇನು ಪಾಠ ಕಲ್ತ್ರಿ ಆ್ಯಂಡ್ ಆ ಫಸ್ಟ್ ಲವ್ ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ಕೋಬೇಕಂದ್ರೆ ಜಸ್ಟ್ ಸಿಂಪಲ್ 1 ಆರ್ 2 ವರ್ಡ್ಸಲ್ಲಿ ಅಥವಾ 1 ಸೆಂಟೆನ್ಸ್ ಒಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಆ್ಯಂಡ್ ಲೈಕ್ ಮಾಡಿ. ಟ್ಯಾಗ್ ಮಾಡ್ಬೋದು ನಿಮ್ಮ ಫಸ್ಟ್ ಲವ್‌ಗೆ ಒಂದು ವಿಡಿಯೋ. ಆದರೆ ಹೆಲ್ದಿ ವೇನಲ್ಲಿರಲಿ, ಜಗಳ ಮಾಡ್ಕೊಳ್ಳೋ ಥರ ಮಾಡಬೇಡಿ. ಒಂದು ಜಸ್ಟ್ ನಿಮಗೆ ಗೊತ್ತಿರೋರಿದ್ರೆ, ಕಾಂಟ್ಯಾಕ್ಟಲ್ಲಿದ್ರೆ, ಈಗ ಮೆಚುರಿಟಿ ಆಗಿದ್ರೆ ಟ್ಯಾಗ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ಶೇರ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಆ್ಯಂಡ್ ಲವ್ ಯು. ಬಾಯ್.